ಬಗೆಹರಿಯಲ್ವಾ ಆಟೋ LPG ಟ್ರಬಲ್ ಅನ್ನೋ ಪ್ರಶ್ನೆ. ಅಂದರೆ ಇದು ಸಮಸ್ಯೆ ಹಿಂಗೆ ಮುಂದುವರೆದು ಬಿಡುತ್ತಾ, ಹೀಗೆ ಆದರೆ ನಮ್ಮ ಕಥೆ ಏನು ಅನ್ನೋ ನಿಟ್ಟಿನಲ್ಲಿ ಈಗ ಪಾಪ ಜನಸಾಮಾನ್ಯರು ಜೊತೆಗೆ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು 20 ದಿನ ಆಟೋ ಚಾಲಕರಿಗೆ ತಪ್ಪಲ್ವಾ ಈ ಬವಣೆ? ಆಟೋ LPG ಬಂಕ್ ಮುಂದೆ ಆತಂಕ ಮೂಡಿಸಿದೆ ಬೋರ್ಡ್. ಏಪ್ರಿಲ್ 24ರವರೆಗೂ ಬಂಕ್ ಕ್ಲೋಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಪಟ್ಟೇಗಾರ್ ಪಾಳ್ಯದಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಬಂಕ್ ಮುಚ್ಚಿದ್ದಾರೆ ಸಿಬ್ಬಂದಿ. ಕಳೆದ 15 ದಿನಗಳ ಹಿಂದೆನೆ ಕ್ಲೋಸ್ ಮಾಡಿದ್ದಾರೆ. ನಾನು ಪಟ್ಟೇಗಾರ್ ಪಾಳ್ಯದ ಬಳಿ ಇದ್ದೀನಿ. ಇಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಇನ್ನೊಂದು ವಿಶೇಷ ಏನು ಅಂತಂದರೆ, ಕಳೆದ 5-6 ದಿನಗಳ ಹಿಂದೆನೇ ಇಲ್ಲಿ ಒಂದು ಬೋರ್ಡನ್ನು ಹಾಕಲಾಗಿದೆ. ನಮಗೆ ಆ ಬೋರ್ಡನ್ನು ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. LPG ಲಭ್ಯವಿಲ್ಲ, ಆದ್ದರಿಂದ 23/4/2026ರವರೆಗೆ ಬಂಕ್ ಮುಚ್ಚಿಯೇ ಇರುತ್ತದೆ. ಅಂದರೆ ಇನ್ನೂ 21 ದಿನಗಳ ಕಾಲ ಇಲ್ಲಿ ಓಪನ್ ಆಗೋದಿಲ್ಲ, ಇಲ್ಲಿ ಆಟೋ LPG ಸಿಗೋದಿಲ್ಲ ಅನ್ನುವಂತಹ ಒಂದು ಬೋರ್ಡನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡಿದ್ದಾರೆ. ಜೊತೆಗೆ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗಿಂದ LPG ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿನೇ ಬಂಕ್ ಏನಾದ್ರು ಓಪನ್ ಮಾಡಿದರೆ ಇಲ್ಲಿ ಆಟೋ ಚಾಲಕರು ಬರ್ತಾರೆ, ಗ್ಯಾಸ್ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಹೀಗಾಗಿನೇ ನಾವು ಈ ಬೋರ್ಡನ್ನು ಹಾಕಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಯಾಕೆಂತಂದರೆ ಈಗ ಯುದ್ಧ ನಡೀತಾ ಇರೋದ್ರಿಂದ ಸಮರ್ಪಕವಾಗಿ ಆಟೋ LPG ಪೂರೈಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಓಪನನ್ನು ಮಾಡಿದರೆ ಬಂದು ಆಟೋ ಚಾಲಕರು ಮಾಡುವಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿನೇ ನಾವು ಈ ರೀತಿಯಾದಂಥ ಒಂದು ಬೋರ್ಡನ್ನು ಹಾಕಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಸಿಬ್ಬಂದಿ ಹೇಳ್ತಿದ್ದಾರೆ. ಸೊ ಅಷ್ಟರ ಒಳಗಡೆ ಅಂದರೆ 22ನೇ ತಾರೀಕು ಒಳಗಡೆ, ಏಪ್ರಿಲ್ 22ನೇ ತಾರೀಕಿನ ಒಳಗಡೆ ಆಟೋ LPG ಬಂದರೆ ನಾವು ಮತ್ತೆ ಓಪನನ್ನು ಮಾಡ್ತೀವಿ, ಇಲ್ಲ ಅಂತಂದರೆ ಮತ್ತೆ ಬೋರ್ಡನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ದಿವಸ ಆಯಿತು ಬಂಕ್ ಕ್ಲೋಸ್ ಮಾಡಿ? ಒಂದು 10-12 ದಿವಸದ ಮೇಲೆ ಆಯಿತು. ಏನು ರೀಸನ್ ಏನು ಸರ್? ಅದೇ ಯುದ್ಧ ಆಗುತ್ತಂತಲ್ಲ, ಅದಕ್ಕೆ ಸಪ್ಲೈ ಇಲ್ಲ. ಈಗ ಬರ್ತಾರ ಆಟೋ ಚಾಲಕರು ಬಂದು ಯಾಕೆ ಕ್ಲೋಸ್ ಮಾಡಿದ್ರೆ ಸಿಗುತ್ತಾ ಅಂತ ಏನಾದ್ರು ಕೇಳ್ತಾರ? ಹೇಗೆ ಕೇಳ್ಕೊಂಡಿರ್ತಾರೆ, ಕೇಳಿ ಇಲ್ಲ ಅಂದರೆ ಹೋಗ್ತಾರೆ. ಈ ಬೋರ್ಡ್ ಹಾಕಿದ್ದಾರೆ 23ನೇ ತಾರೀಕು ತನಕ ಸಿಗೋದಿಲ್ಲ ಅಂತ ಹೇಳಿ, ಅಷ್ಟರೊಳಗಡೆ ಬರೋ ಸಾಧ್ಯತೆ ಇದೆಯಾ? ಬರುತ್ತೆ ಅಂತಂದು ಹೇಳ್ತಾರೆ. ಬಂದರೆ ಹಂಗೆ ಕಂಟಿನ್ಯೂ ಆಗ್ತಾರೆ, ಇಲ್ಲಾಂದರೆ ಇಲ್ಲ, ಹಂಗೆ ಕಂಟಿನ್ಯೂ ಮಾಡಲ್ಲ. ಸೊ ಇದು ಬಂಕ್ನ ಸಿಬ್ಬಂದಿ ಹೇಳ್ತಾ ಇರುವಂತಹ ಮಾತು. ಕಳೆದ 10-12 ದಿನಗಳಿಂದ ನಾವೀಗ ಆಲ್ರೆಡಿ ಕ್ಲೋಸನ್ನು ಮಾಡಿದ್ದೀವಿ. ಸೊ ಅಷ್ಟರೊಳಗಡೆ ಬಂಕ್ ಸಮಸ್ಯೆ ಏನಾದರೂ ಬಗೆಹರಿದ್ರೆ ಬಂಕನ್ನು ಓಪನ್ ಮಾಡ್ತೀವಿ, ಇಲ್ಲ ಅಂತಂದರೆ ಮತ್ತೆ ಕಂಟಿನ್ಯೂ ಈ ಮುಚ್ಚಲಾಗಿದೆ ಅನ್ನುವಂಥ ಒಂದು ಬೋರ್ಡನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಸಮಸ್ಯೆ ಬಗೆಹರಿಯೋ ತನಕನೂ ಕೂಡ ನಾವು ಬಂಕನ್ನು ಓಪನ್ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.